ಜಗತ್ತು ಚೆನ್ನಾಗಿ ನಡೀತಾ ಇದೆ ಅಂದರೆ ಅದಕ್ಕೆ ನೇತೃತ್ವ ಕಾರಣ. ಇಡೀ ಜಗತ್ತಿನ ಸಣ್ಣ ಘಟಕಗಳಿಂದ ಆರಂಭಿಸಿ ಒಂದು ದೇಶವನ್ನು ಆಳುವವರೆಗೆ ಇಲ್ಲಿ ನೇತೃತ್ವವಿದೆ. ಪುಟ್ಟ ಪುಟ್ಟ ಘಟಕಗಳನ್ನು ಮುಂದುವರಿಸುವ ಯಾರೋ ಇರ್ತಾನೆ, ಮುಂಚೂಣಿಯಲ್ಲಿ ಯಾರೋ ಒಬ್ಬ ಇರ್ತಾನೆ. ಅವನು ಸಮಯ ಕೊಡ್ತಾನೆ, ಯೋಜನೆ ರೂಪಿಸ್ತಾನೆ, ಯೋಚನೆ ಮಾಡ್ತಾನೆ. ಎಲ್ಲ ಕಡೆಯಲ್ಲೂ ಅದೊಂದು ಸಂಸ್ಥೆಯೋ ವೃತ್ತಿಯ ಸ್ಥಳವೋ ಅಲ್ಲಿಂದ ಆರಂಭ ಮಾಡಿ ಸಾಮಾಜಿಕ ಚಟುವಟಿಕೆಗಳಿರಲಿ, ರಾಜಕಾರಣವಿರಲಿ, ಎಲ್ಲೆಡೆ ಈ ನಾಯಕತ್ವ ಬಹಳ ಮುಖ್ಯವಾದದ್ದು. ಇನ್ನು ಆಂದೋಲನ ಹೋರಾಟಗಳಲ್ಲಂತೂ ನಾಯಕತ್ವವೇ ಅದರ ಯಶಸ್ಸಿಗೆ ಕಾರಣವಾಗತ್ತೆ. ಆದರೆ ಈ ನಾಯಕತ್ವ ಸುಲಭ ಅಲ್ಲ ಅಂತ ಒಬ್ಬ ಕವಿ ಹೇಳ್ತಾನೆ. ಅವನು ಹೇಳ್ತಾನೆ, ನ ಗಣಸ್ಯ ಅಗ್ರತೋ ಗಚ್ಚೇತ್. ನೀನು ಸಮೂಹದ ಮುಂಚೂಣಿಯಲ್ಲಿರಬೇಡ. ಯಾಕೆಂದರೆ ಸಿದ್ಧೇ ಕಾರ್ಯೇ ಸಮಂ ಫಲಂ. ಒಂದೊಮ್ಮೆ ನೀನು ಯಶಸ್ವಿಯಾದರೆ ಇಲ್ಲಿ ಎಲ್ಲರಿಗೂ ಸೇರಿ ಫಲವನ್ನು ಹಂಚುತ್ತಾರೆ. ಅಂದರೆ ಅದರ ಲಾಭ ಎಲ್ಲರಿಗೂ ಬರುತ್ತೆ. ಏನಾದರೂ ಅದು ಯಶಸ್ವಿ ಆಗಲಿಲ್ಲ, ವಿಫಲ ಆಯಿತು ಅಂತ ಅಂದರೆ ಯಾರು ನೇತೃತ್ವ ವಹಿಸಿದಾನೋ ಅವನನ್ನೇ ಎಲ್ಲರೂ ಬೈತಾರೆ. ಹಾಗಾಗಿ ಗಣನಾಯಕತ್ವ ಅನ್ನೋದು, ಸಮೂಹದ ನೇತೃತ್ವ ಅನ್ನೋದು ಸುಲಭ ಅಲ್ಲ ಅಂತ ಒಬ್ಬ ಕವಿ ಹೇಳ್ತಾನೆ. ಶುಭಂ ಭೂಯಾತ್.